ಅವನು MLA, ಅವರ ತಂದೆ ನಾರಾಯಣ ರೆಡ್ಡಿ, ಅವರಿಬ್ಬರು ಸೇರಿ ಇವತ್ತು ಇಡೀ ಕಾಂಗ್ರೆಸ್ ಪಕ್ಷ ಇವತ್ತು ನನಗೆ ಒಂದೊಂದು ರೀತಿಯಲ್ಲಿ ಅನುಮಾನ ಬರುವಂಥದ್ದಂದರೆ ಈ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನನ್ನ ಮೇಲೆ ಹಿಂದೆ ಮಾಡಿರುವಂಥ ಪಾದಯಾತ್ರೆಗಳು, ಹೋರಾಟಗಳು ಇದು ಸಾಕಾಗಿಲ್ದಂಗೆ ಏನಾದರೂ ನನ್ನನ್ನು ಇವತ್ತು ಈ ರೀತಿಯಾದರೂ ಫಿನಿಶ್ ಮಾಡಬೇಕು ಅಂತೇಳಿ ಮನೆ ಮೇಲೇ ಇವತ್ತು ಗೂಂಡಾಗಳನ್ನು, ರೌಡಿಗಳನ್ನು ಕಳಿಸಿ ಈ ರೀತಿ ಇವತ್ತು ಫೈರಿಂಗ್ ಮಾಡುವಂಥ ಒಂದು ಸ್ಥಿತಿಗೆ ತಲುಪಿದೆ ಅಂತಂದರೆ ಈ ಹಿಂದೆ ಕೂಡ ಇಂಥ ಒಂದು ಭಯಾನಕವಾಗಿ ಇವತ್ತು ಆಗಿದ್ದಿಲ್ಲ, ಇವತ್ತು ಆಗಿರುವಂಥ ಒಂದು ಘಟನೆ ಇದೆ. ತಾವೇ ಹೇಳಿ ನನಗೆ ಇವತ್ತು ಮನೆ ಮುಂದೆನೇ ತಾವೆಲ್ಲ ನೋಡ್ತಾ ಇದ್ದೀರಿ. ಬ್ಯಾನರ್ಗಳಿಗೆ ಯಾರಾದರೂ ನಾವು ಅಬ್ಜೆಕ್ಷನ್ ಮಾಡಿದ್ದೀವಿ? ನಾವು ನಮ್ಮ ಮನೆ ಮುಂದೆನೇ ಹಾಕಿದಾರಲ್ಲ, ಮನೆ ಮುಂದೆ ಡಿವೈಡರ್ಗಳಿಗೆಲ್ಲ ಬ್ಯಾನರ್ಸ್ ಹಾಕಿದ್ದಾರೆ. ಮನೆ ಕಾಂಪೌಂಡಿಗೆ ಬಂದು ಬ್ಯಾನರ್ ಹಾಕಿ ತಡುಕೊಂಡು ಗಲಾಟೆ ಮಾಡಬೇಕು ಅನ್ನೋಂಥ ದುರುದ್ದೇಶದಲ್ಲೇ ರೌಡಿ ಗುಂಡಗಳನ್ನ ಕರ್ಕೊಂಡು ಬಂದು ಇಲ್ಲಿ ಸೆಕ್ಯೂರಿಟಿನ ಹೆದರಿಸಿ ಬಡಿದು ಇವತ್ತು ಫೈರಿಂಗ್ ಮಾಡೋ ಹಂತಕ್ಕೆ ತಲುಪಿದ್ದಾರೆ ಅಂತಂದರೆ ಇವತ್ತು ನಾನು ಹೇಳ್ತಾ ಇದ್ದೀನಿ, ಬಿಹಾರಲ್ಲಿ ಲಾಲು ಅಂತ ಕುಟುಂಬವನ್ನು BJP ಯಾವ ರೀತಿ ಅಂತ್ಯ ಮಾಡ್ತೋ, ಬಳ್ಳಾರಿಯಲ್ಲಿ ಒಂದು ಕಾಲದಲ್ಲಿ ಈ ನಾರಾಯಣ ರೆಡ್ಡಿ ಮತ್ತು ಈ ಒಂದು ಮುಂಡೂರು ಕುಟುಂಬ ಅಂತೇಳಿ ಈ ಗ್ಯಾಂಗ್ಗಳೆಲ್ಲ ಕೂಡ ಬರೀ ಕ್ರಿಮಿನಲ್ಸ್ ಕೆಲಸ ಮಾಡ್ತಾಯಿದ್ರು. ಅವುಗಳನ್ನ ರಾಜಕೀಯವಾಗಿ ನಾವು ಹೋರಾಟ ಮಾಡಿದ್ದೀವಿ. ನಾವು ಯಾವತ್ತೂ ಇಂಥ ಕೆಲಸಕ್ಕೆ ನಾವು ಹೋಗಿಲ್ಲ. ನಾನು, ಶ್ರೀರಾಮುಲು, ನಮ್ಮ ಸಹೋದರರಾಗಿರ್ಬೋದು, ನಮ್ಮ ಕಾರ್ಯಕರ್ತರಾಗಿರ್ಬೋದು. ಆದರೆ ಈ ಕೈಲಾಗದಿರುವಂಥ ಈ ಹೇಡಿಗಳು ಇವತ್ತು ಈ ರಾಜ್ಯದ ಮುಖ್ಯಮಂತ್ರಿ ಏನು ನಿದ್ದೆ ಮಾಡ್ತಾ ಇದ್ದಾನೆ? ಇವತ್ತು ಏನು ಲಾ ಆ್ಯಂಡ್ ಆರ್ಡರ್ ಗೊತ್ತಿಲ್ಲನ? ನನ್ನ ಮನೆ ಮುಂದೆ ಬಂದು 1 ಗಂಟೆಗಳ ಕಾಲ ಚೇರ್ಸ್ ಹಾಕ್ಕೊಂಡು ಅವ್ರು ಕುತ್ಕೊಂಡು ನಾನು ಬರೋವರೆಗೂ ವೆಯ್ಟ್ ಮಾಡ್ತಾ ಇದ್ದಾರೆ. ಅಂದರೆ ಮೋಸ್ಟ್ಲಿ ಇವರಿಗೆ ಯಾವ ಪೊಲೀಸ್ ಇಂಟೆಲಿಜೆನ್ಸ್ ಮೂಲಕ ನನ್ನ ಪ್ರಯಾಣ ಗೊತ್ತಾಗಿರಬೇಕು. ನಾನು ಬಂದ ಮೇಲೇ ಇವತ್ತು ಫೈರಿಂಗ್ ಯಾಕೆ ಮಾಡಬೇಕು? ಇನ್ನು ಬೇರೆ ಅರ್ಥ ಏನಿದೆ ಹೇಳಿ ನಿಮಗೆ? ಅಂದರೆ ಯಾವುದೇ ಒಂದು ರೀತಿಯಲ್ಲಿ ಜನಾರ್ದನ್ ರೆಡ್ಡಿಯನ್ನು ಅಂತ್ಯ ಮಾಡಬೇಕು. ಇನ್ನು ಬರೋ ದಿನಗಳಲ್ಲಿ BJP ಪಕ್ಷ 20-28 10 ವಿಧಾನಸಭಾ ಕ್ಷೇತ್ರಗಳಲ್ಲಿ ಗೆಲ್ಲುತ್ತೆ. ಆ ವಾತಾವರಣ ಸೃಷ್ಟಿಯಾಗ್ತಾ ಇದೆ. ಕಾಂಗ್ರೆಸ್ ದಿನೇ ನಿರ್ನಾಮ ಆಗ್ತಾ ಇದೆ ಅಂತೇಳಿ ಈ ರೌಡಿ ಗ್ಯಾಂಗ್ಗಳು ಸೂರ್ಯನಾರಾಯಣ ರೆಡ್ಡಿ ಮತ್ತು ಅವನ ಮಗ ಅವರಿಬ್ಬರನ್ನ ಅಡ್ಡ ಇಟ್ಕೊಂಡ್ಬಿಟ್ಟು ಇವತ್ತು ಕೊನೆಗೆ ಲಾಸ್ಟ್ಗೆ ಈ ಹಂತಕ್ಕೆ ಅವರು ತಲುಪಿದ್ದಾರೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ.